ಈ ಮೋಟು ಬತ್ಲಿಂದ ನಾನು ಹಾಳಾಗ್ತಾ ಇದ್ದೀನಿ. ಬರೀ ಕೈಯಲ್ಲಿ ಇದ್ದು ಸಾಕಾಗೋಗ್ಬಿಟ್ಟಿದೆ. ದುಡ್ಡಿಲ್ಲ, ಕಾಸಿಲ್ಲ, ಏನ್ ಮಾಡ್ಲಿ? ವಾ ಬಾಸ್ ವಾ, ಎಂತ ಕವನ ಹೇಳಿದ್ರಿ. ತಡಿಯ, ಕವನದ ಕತೆ ಬಿಡೋ, ಏನಾದ್ರೂ ಐಡಿಯಾ ಕೊಡೋ. ಮೋಟು ಬತ್ಲಿಂದಾಗಿ ನನ್ ಕಳ್ತನೇ ಮಾಡಕ್ ಆಗ್ತಾ ಇಲ್ವಲ್ಲಯ್ಯ. ಏನಾದ್ರೂ ಐಡಿಯಾ ಕೊಡೋ ತಡಿಯಾ. ಅಯ್ಯೋ, ಬಾತ್ ಬಾತ್ ಆತಪದ ಬಾತಪ ಐಸದ. ಆ ಆಟೋ ಓಡಿಸ್ಬೇಕೇನೋ ಇವನೊಬ್ಬ. ಯಾರಾದ್ರೂ ನೋಡಿದ್ರೆ ನಗ್ತಾರೆ ಕಣ್ರು, ಆದ್ರೆ ಹೊಟ್ಟೆ ತುಂಬಿಸ್ಕೊಳಕ್ಕೆ ಏನಾದ್ರೂ ಮಾಡ್ಲೇಬೇಕಲ್ರೋ. ಬನ್ರಪ್ಪ, ಕೂತ್ಕೊಳ್ರಿ. ಅಯ್ಯೋ ಇವನು ಜಾನು ಮಧ್ಯದಾರಿಲಿ ನಮ್ ಲೂಟಿ ಮಾಡ್ಬಿಡ್ತಾನೆ. ಆಟೋ ಓಡಿಸ್ಕೊಂಡೇನೋ ಪ್ಲಾನ್ ಮಾಡ್ತಿದ್ಯಾ? ನೋಡಿ ನೋಡಿ, ಜಾನ ಆಟೋ ಓಡಿಸ್ತಾ ಇದ್ದಾನೆ. ಭಗವಂತನ ಹೆಸರಲ್ಲಿ ಏನಾದ್ರೂ ದಾನ ಮಾಡ್ರಪ್ಪ. ನೋಡೆ ಜಾನ್ ಯಾವ ಸ್ಥಿತಿಗೆ ಬಂದ್ಬಿಟ್ಟಿದ್ದಾನೆ. ಭಿಕ್ಷೆ ಬೇಡ್ತಿದ್ದಾನೆ. ಅಯ್ಯೋ ಮಮ್ಮಿ, ಇವತ್ತಿಡೀ ನಮ್ ನಗರನೇ ನನ್ ಗೇಲಿ ಮಣ್ಣಾಗ್ತಾ ಇದೆಯಲ್ಲ ಮಮ್ಮಿ. ನಾನು ಯಾರನ್ನು ಬಿಡೋದಿಲ್ಲ, ನೋಡ್ತಾ ಇರಿ. ಬಸ್ ಬಾಸ್, ಈ ಪೇಪರ್ ಅಲ್ಲಿ ನೋಡಿ ಏನ್ ಬರ್ತಿದ್ದಾರೆ. ಪುರ್ಪುರಿ ನಗರದ ಮ್ಯೂಸಿಯಂ ನಲ್ಲಿ ಯಾವ ಜಾದೂಗಾರ ಬಂದು ಬೇಜಾನ್ ಜಾದೂ ಮಾಡ್ತಿದ್ದಾನಂತೆ. ಆ ಜಾದೂನ ನಾವು ಕಲಿತ್ಕೊಂಡ್ಬಿಟ್ರೆ ಬೇಕಾದಷ್ಟು ದುಡ್ಕೋಬಹುದು. ಜಾನ್ ಆಗ್ತಾನೆ ಡೌನ್. ಎಳಿರೋ, ಎಳ್ಕೊಟ್ರು, ಎಳ್ರು, ಎಳಿರಿ. ಅಯ್ಯಯ್ಯೋ, ಅಯ್ಯಪ್ಪ, ಒಂದ್ ಹಗ್ಗ ಎಳೆಯಕ್ಕಾಗಲ್ವಲ್ರ ನಿಮ್ ಕೈಲಿ. ದಡಿಯರ, ಜಂಪ್ ಮಾಡಿ ಕೆಳಗಡೆ ಬಂದ್ರು. ಬಾಸ್ ಬಾಸ್, ನಾವು ಬೇಕು ಅಂತ ಬಿಟ್ಟಿಲ್ಲ. ಯಾರೋ ಎಳ್ದಿರೋದು ನಮ್ಮನ್ನ ನಂಬಿ. ಇದು ಈ ಜಾದು ಬ್ಯಾಂಡ್ ಕಮಾಲ್ ಕಂಡ್ರು. ನನ್ ಮ್ಯಾಜಿಕ್ ಬ್ಯಾಂಡ್ ನಮ್ಮನ್ನ ಮೇಲೆ ಕರ್ಕೊಂಡು ಹೋಗೋ ಈಗ್ಲೇ. ನನ್ನ ಮ್ಯಾಜಿಕ್ ಬ್ಯಾಂಡ್ ಕೆಳಗಿರೋ ರಾಜ ಹಾಕೊಂಡಿರೋ ಡ್ರೆಸ್ ಈಗ್ಲೇ ನನಗ್ ಬೇಕು ಈಗ್ಲೇ. ಹೀಗ್ ನಡೀರಿ. ಈ ನಗರದ ಮೇಲೆ ರಿವೆಂಜ್ ತೀರ್ಸ್ಕೊಳ್ಬೇಕು ಅಂದ್ರೆ ಅದ್ರ ಮೊದಲು ನಮ್ಮ ಈ ಮೋಟು ಬತ್ಲನ ನಗರದ ಜನ ಅವಮಾನ ಮಾಡೋ ಹಾಗೆ ಮಾಡ್ಬೇಕು. ಅರೆ, ಇದೇನ್ ವೇಷನೋ ಜಾನ್? ಯಾವ್ದಾದ್ರು ಡ್ರಾಮಾ ಕಂಪನಿಗೆ ಸೇರ್ಕೊಂಡ್ಬಿಟ್ಟೆ ಕೆಲ್ಸಕ್ಕೆ? ನೀ ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ ಜಾನ್. ಮೋಟು ಬತ್ಲು, ಇವತ್ತೇ ಲಾಸ್ಟ್. ನೀವಿಬ್ರು ಇನ್ಯಾವತ್ತು ನಗೋದೇ ಇಲ್ಲ. ಮ್ಯಾಜಿಕ್ ಬ್ಯಾಂಡ್, ಇವರಿಬ್ರು ನಮ್ ನಗರದ ಸೂಪರ್ ಹೀರೋಗಳು ಗೊತ್ತಾ? ಇವರಿಬ್ಬರನ್ನ ಸೂಪರ್ ಹೀರೋ ಡ್ರೆಸ್ ಹಾಕ್ಸಿ ಆಕಾಶದಲ್ಲಿ ಹಾರಿಸು. ಮತ್ತೆ ಹಾರ್ತಾ ಇರೋ ಏರೋಪ್ಲೇನ್ ಇದೆಯಲ್ಲ, ಅದನ್ನ ಹಿಡಿದು ಕೆಳಗಡೆ ಬೀಳಿಸ್ಬಿಡು ಇವರಿಬ್ಬರನ್ನು. ಅಯ್ಯೋ ಜಾನ್, ನೀನ್ ಯಾಕೋ ಒಂಥರ ಮೆಂಟಲ್ ಆಡ್ದಂಗ್ ಆಡ್ತಿದ್ಯಪ್ಪ. ನಡಿ, ಮೆಂಟಲ್ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸ್ತೀನಿ. ಅಯ್ಯೋ ಪತ್ಲೋ, ಏನೋ ನಡೀತಾ ಇದೆ ಇಲ್ಲಿ? ನಾವಿಬ್ರು ಸೂಪರ್ ಹೀರೋಗಳ ತರ ಹಾರ್ತಾ ಇದೀವಲ್ಲ ಮೇಲೆ. ಅಯ್ಯೋ, ನನಗನ್ಸತ್ತೆ ಜಾನ್ ಕೈನಲ್ಲಿರೋದು ಮ್ಯಾಜಿಕ್ ಕಡ್ಡಿ ಅಂತ ಕಣೋ, ಅದರಿಂದನೇ ಇದೆಲ್ಲ ಆಗ್ತಾ ಇರೋದು. ಅಯ್ಯೋ ಪತ್ಲೋ, ಏನೋ ನಡೀತಾ ಇದೆ ಕಣೋ. ನಾನೇ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ ಕಣೋ. ಪತ್ಲೋ, ತಾನೇ ಕೈ ಮುಂದೋಗ್ತಾ ಇದೆಯಲ್ಲೋ. ಅದೇ ಪರಿಸ್ಥಿತಿನಪ್ಪ, ಇದೆಲ್ಲ ಮ್ಯಾಜಿಕ್ ಸ್ಟಿಕ್ ಪ್ರಭಾವ. ಈಗ ಪ್ಯಾಸೆಂಜರ್ಗಳೆಲ್ಲ ಮೋಟು ಬತ್ಲನ ಚಟ್ನಿ ಮಾಡಕ್ ಬಿಡ್ತಾರೆ, ನೋಡ್ತಾ ಇರೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪ್ಲೇನ್ ಕೆಟ್ಟೋಗಿತ್ತು. ಇದನ್ನ ಲ್ಯಾಂಡ್ ಮಾಡೋದು ಹೇಗೆ ಅಂತ ನನಗೆ ತಲೆ ಓಡ್ತಾ ಇರಲಿಲ್ಲ. ಆದರೆ ನೀವು ಬಂದು ಸುರಕ್ಷಿತವಾಗಿ ಪ್ಲೇನ್ನ ಲ್ಯಾಂಡ್ ಮಾಡಿದ್ದೀರಾ. ನಾನು ಸರ್ಕಾರ ಕೇಳಿ ನಿಮಗೆ ಬಹುಮಾನ ಕೊಡಿಸ್ತೀನಿ. ಈ ಮೋಟು ಬತ್ಲು ಟೈಮ್ ಚೆನ್ನಾಗಿದೆ, ಆದ್ರೆ ಈ ಸಾರಿ ನಾನು ಯಾವ ತಪ್ಪು ಮಾಡೋದಿಲ್ಲ. ಖಂಡಿತ. ಬೇಗ ನಾವು ಬೇಗ ಡಾಕ್ಟರ್ ಹತ್ರ ಹೋಗಿ ಜಾನ್ನಿಂದ ಮುಕ್ತಿ ಪಡೆದು ಹೆಂಗೆ ಅಂತ ವಿಚಾರಿಸೋಣ ಪಾಪ. ನಾವು ಇಲ್ಲಿ ಹೆಂಗೋ ಬಂದ್ವಿ. ಇದು ನನ್ನ ಮ್ಯಾಜಿಕ್ ಕಮಾಲು ಕಣ್ರ. ನಾನಾಗ್ಲೇ ನಿಮ್ಮನ್ನ ಹೀರೋ ಮಾಡಿದ ತಪ್ಪಿಗೆ ಈಗ ಇಮಿಡಿಯೇಟ್ ಆಗಿ 0 ಮಾಡ್ಬಿಡ್ತೀನಿ. ನೋಡಿ, ನಿಮ್ ಗೆಳೆಯ ಬಂದಿದ್ದಾನೆ. ಬನ್ನಿ ಬಾಕ್ಸರ್,
ಮೋಟು ಪತ್ಲಿಗೆ ಸಕ್ಕದಾಗಿ ಚೆಚ್ಚಾಕ್ಬಿಡ್ಬೇಕು. ನನ್ನ ಇಷ್ಟು ದಿವಸ ಗೋಳು ಇಕ್ಕೊಂಡ್ಬಿಟ್ಟಿದ್ದಾರೆ. ಚೆಚ್ಚಾಕ್ಬಿಡಿ. ಅಯ್ಯೋ 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 ಬಾಕ್ಸರೆಲ್ಲ ಯಾಕೆ ಚೆಚ್ತಾ ಇದೀಯಾ? ಹೇಳ್ಬಿಟ್ಟು ಚೆಚ್ಚೋಣ. ಯಾಕೆ ಹೊಡಿತಾ ಇದೀಯಾ? ಯಾಕೆ ನನಗೆ ಗೊತ್ತಿಲ್ಲ, ಆದ್ರೆ ನನ್ನ ಮನಸ್ಸು ಹೇಳ್ತಾ ಇದೆ ನಿಮ್ಗೆ ಚೆನ್ನಾಗಿ ಕೊಡಿ ಅಂತ. ತಗೊಳ್ಳಿ ತಗೊಳ್ಳಿ, ಇನ್ನೊಂದೇಟು ತಗೊಳ್ಳಿ ತಗೊಳ್ಳಿ ತಗೊಳ್ಳಿ. ಮೋಟು ಪತ್ಲು, ನೀವು ನನ್ನ ತುಂಬಾನೇ ಗೋಳಿ ಕಂಡಿದ್ದೀರಾ. ಈಗ ನನ್ನ ಸರದಿ. ಇದು ಆ ಮ್ಯೂಸಿಷಿಯನ್ ಜಂಬೂರ ವ್ಯಾಂಡ್. ಇದರಿಂದ ನಾನು ಏನ್ ಬೇಕಾದ್ರೂ ಮಾಡ್ಬೋದು, ಏನ್ ಬೇಕಾದ್ರೂ. ತಗೋ. ಅಯ್ಯೋ ಚಿಂಗಲ್ ಸರ್, ಜಾನ್ ಹತ್ರ ಒಂದು ಮ್ಯಾಜಿಕ್ ಕಡ್ಡಿ ಇದೆ, ಅದರಿಂದ ನಮಗೆ ಬೇಜಾರು ಗೊಳಿಕಂತ ಇದ್ದಾನೆ. ವೈಫ್ ಹಿಯರ್ ವೆನ್ ಚಿಂಗಮ್ ಇಸ್ ಹಿಯರ್. ಈಗಲೇ ಆ ಜಾನ್ಗೆ ಬುದ್ಧಿ ಕಲಿಸ್ಬಿಡ್ತೀನಿ. ಕಾನ್ಸ್ಟೇಬಲ್ ಕಮಾನ್, ಜಾನ್ನ ಹಿಡ್ಕೊಂಡು ಜೈಲಿಗೆ ಹಾಕ್ಬಿಡೋಣ ಬನ್ನಿ. ಟೇಸ್ಟಿ. ಇದೇನ್ ಜಾದುನಪ್ಪ, ನಾನು ಒಂದ್ ನಿಮಿಷ ಸುಮ್ಮನೆ ನಿಲ್ತಾ ಇಲ್ವಲ್ಲ. ನೀವಿಬ್ರು ನನ್ನ ಖುಷಿ ಪಡೋದಕ್ಕೆ ಹೀಗೆಲ್ಲ ಮಾಡ್ತಾ ಇದ್ದೀರಾ ಕಣ್ರ. ಈಗ ರಾಜ ಮಹಾರಾಜರೆಲ್ಲ ಖುಷಿ ಪಡೋದು ಗೊತ್ತಾ? ಎಂಟರ್ಟೈನ್ಮೆಂಟ್ ಟೈಮ್ ಇಸ್ ಓವರ್. ಈಗ ಜೈಲಿಗೆ ಕಳ್ಸೋ ಟೈಮ್ ಬಂದ್ಬಿಟ್ಟಿದೆ. ಓಕೆ ಕಮಾನ್, ಜೈಲ್ ಕರ್ಕೊಂಡು ಹೋಗ್ತೀನಿ. ಜೈಲಿಗೆ ನಾನೆಲ್ಲ ಹೋಗ್ತಾ ಇರೋದು, ನೀನು ಹೋಗ್ತಾ ಇದೀಯಾ. ಇದು ಮಹಾರಾಜ ಜಾನ್ ಆರ್ಡರ್. ಕಾನ್ಸ್ಟೇಬಲ್, ಅಪರಾಧಿ ಚಿಂಗಮ್ಮನ ಕರ್ಕೊಂಡೋಗಿ ಜೈಲಲ್ಲಿ ಕೊಡಕ್ಕೆ ಕಂಬಿ ಎಣಿಸ್ಲ ಇವನು. ಅಯ್ಯಮ್ಮ, ಏನು ಮಾಡ್ತಾ ಇದ್ದೀರಾ? ನನ್ ಬಿಟ್ಬಿಡ್ರೋ. ಜಾನ್, ಎಂತ ನ್ಯಾಯ ಕಣೋ. ನಾನು ಅಪರಾಧಿ ಅಲ್ಲ ಜಾನ್, ನಾನು ಅಪರಾಧಿ ಅಲ್ಲ, ಬಿಟ್ಬಿಡೋದಲ್ಲ. ಇವತ್ತಿಂದ ನಾನೇ ಈ ನಮ್ಮ ನಗರದ ಮಹಾರಾಜ. ಎಲ್ರು ನನ್ ಮುಂದೆ ತಲೆ ಬಾಗಿಸ್ಲೇಬೇಕು. ನಾ ಹೇಳ್ದಂಗೆ ಕೇಳ್ಬೇಕು. ಇಲ್ಲ ಅಂತಂದ್ರೆ ತಗೋ. ಆ ಮಂತ್ರದ ಕಡ್ಡಿ ಎದುರಿಗೆ ನಾನು ಹೆಂಗಪ್ಪ ಹೋರಾಡ್ಲಿ? ಅಯ್ಯೋ, ಖಾಲಿ ಹೊಟ್ಟೆ ನನ್ನ ತಲೆಲೇ ಓಡಲ್ಲ ಡಾಕ್ಟ್ರೆ. ಪತ್ಲು, ನೀನೇನಾದ್ರೂ ಐಡಿಯಾ ಕೊಡೋ. ಐಡಿಯಾ ಹೆಂಗಾರು ಮಾಡಿ ನಾವು ಆ ಮ್ಯಾಜಿಕ್ ಸ್ಟಿಕ್ನ ಎತ್ಕೊಂಡ್ಬಿಡ್ಬೇಕು. ಆಗ ನಾವ್ ಹೇಳ್ದಂಗೆ ಕೇಳ್ತಾನೆ ಅವನು. ಅದೇ ತರದ್ ಇನ್ನೊಂದು ಕಡ್ಡಿ ರೆಡಿ ಮಾಡ್ಕೊಳ್ಳೋಣ. ಅದ್ಯಾಕಪ್ಪ? ನಾವು ಅವ್ನು ಕೂತಿರೋ ಸಿಂಹಾಸನ ತನಕ ಸುರಂಗ ತೋಡ್ಕೊಂಡು ಹೋಗ್ಬಿಡೋಣ. ಏನಂತೀರಾ? ಕೆಲಸ ಶುರು ಮಾಡಿ. ನಾವಿವಾಗ ಜಾನ್ ಕೂತಿದ್ದಾನಲ್ಲಪ್ಪ, ಅದ್ರ ಕೆಳಗೆ ಇದೀವಪ್ಪ. ಒಂದ್ ಕೆಲಸ ಮಾಡೋಣ, ನಾವೀಗ ಜಾನ್ ಕೂತಿದ್ದಾನಲ್ಲ ಸಿಂಹಾಸನದ ಕೆಳಗೆ ಬಾಂಬ್ ಬಿಟ್ಬಿಡೋಣ. ಆಗ ಅದಾರಾಗುತ್ತೆ, ಅವ್ನ ಕೈಲಿರೋ ಕಡ್ಡಿನ ಬಿದ್ದೋಗ್ಬಿಡುತ್ತೆ. ಆಗ ನಾವು ಈ ಕಡ್ಡಿನೆಲ್ಲ ಅದ್ರ ಜೊತೆ ಮಿಕ್ಸ್ ಮಾಡ್ಬಿಡೋಣ. ಜಾನ್ಗೆ ಯಾವ್ದು ಒರಿಜಿನಲ್ ಯಾವ್ದು ಡೂಪ್ಲಿಕೇಟ್ ಅಂತ ಗೊತ್ತಾಗೋದಿಲ್ಲ. ಆಗ ನಾವು ಆ ಒರಿಜಿನಲ್ ಕಡ್ಡಿನ ತಗೊಂಡ್ಬಿಡೋಣ. ಹೆಂಗಿದೆ ನನ್ನ ಐಡಿಯಾ? ಆಗ ನಾವು ಮ್ಯಾಜಿಕ್ ವ್ಯಾಂಡ್ ಆರಾಮಾಗಿ ಹುಡುಕ್ಬೋದು. ಇದೇನಾಗ್ತಾ ಇದೆ ಇಲ್ಲಿ? ನನ್ನ ವ್ಯಾಂಡೆಲ್ಲೋ, ನನ್ನ ವ್ಯಾಂಡೆಲ್ಲೋ. ಬೇಗ ವ್ಯಾಂಡ್ ಹುಡುಕ್ರೋ ದಡಿಯಾ. ಯಪ್ಪ, ಅಯ್ಯೋ. ನನಗೆ ಬಾಕ್ಸಿಂಗ್ ಗ್ಲೌಸ್ ಸಿಗ್ಲಿ. ನನಗೆ ಹಸುವಾಗ್ತಾ ಇದೆ. ಹೊಟ್ಟೆ ತುಂಬ ತಿನ್ನಕ್ಕೆ ಸಮಾಸ ಬೇಕು. ನನಗೆ ಒಂದು ಪುಸ್ತಕ ಬರಲಿ. ದುಡ್ಡು ಬೇಕು, ಚಿನ್ನ ಬೇಕು, ಇವರೆಲ್ಲ ಮಾಯ ಆಗಬೇಕು. ಈಗ ಸದ್ಯಕ್ಕೆ ನಿನ್ ಕೈಗೆ ಬೇಡಿ ಹಾಕೋ. ಏಯ್, ಬೇಡಿ ತೆಗೀರಪ್ಪ. ಬೇಡಿ ಬಿಚ್ಚಾಯ್ತು. ನನ್ನ ಅದೃಷ್ಟ ಹಕ್ಕಲಾಯ್ತು. ಐಡಿಯಾ ಬನ್ನಿ ಇಲ್ಲೇ. ಕಡ್ಡಿ ಸಿಕ್ತು, ಕಡ್ಡಿ ಸಿಕ್ತು. ಡಾಕ್ಟರ್ ಮುನ್ಸ್ವಾಮಿ, ಬೇಗ ಡ್ಯಾನ್ಸ್ ಮಾಡಿ ನೀವು. ಇದು ನನ್ನ ಆಜ್ಞೆ. ಒರಿಜಿನಲ್ ಜಾದು ಕಡ್ಡಿ ಇಲ್ಲ ಎಲ್ಲೋ ಇದೆ, ಹುಡುಕಿ. ಅದಿಲ್ಲ, ಎಲ್ಲದಕ್ಕಿಂತ ವಿಭಿನ್ನವಾಗಿರುತ್ತೆ. ಬೇಗ ಹುಡುಕಿ. ನನಗೆ ಸಮೋಸ ಸುರಿಬೇಡ ಸುರ್ಸು ದೇವ್ರೆ. ಇದೇನಾ ಮ್ಯಾಜಿಕ್ ಪಾಂಡು? ನನ್ನ ಫಾಲೋ ಮಾಡ್ತಿರೋರ್ನ ಪಾರ್ವಾಡ ಮಾಡಾಕ್ ಬಿಡು. ಬಾಸ್ ಬಾಸ್, ಅವರು ಪಾರ್ವಾಡ ಆಗ್ಲಿಲ್ಲ, ಆದ್ರೆ ನೀವು ಮಾತ್ರ ದೊಡ್ಡ ಗೂಬೆ ಆಗ್ಬಿಟ್ರಿ. ಮೊದ್ಲು ನಿಮ್ನ ಗೂಬೆ ಮಾಡ್ಬಿಟ್ಟ. ಇದು ಡೂಪ್ಲಿಕೇಟ್ ಕಡ್ಡಿ. ಅಯ್ಯಯ್ಯೋ, ಅಯ್ಯಯ್ಯೋ. ಇದರಿಂದ ನಾವೆಲ್ಲ ರಿಚ್ ಆಗ್ಬಿಡ್ತೀವಿ. ಚಿನ್ನ, ಬೆಳೆ, ದುಡ್ಡು, ಕಾಸು ಎಲ್ಲ ನಮ್ಗೆ ಸಿಕ್ಬಿಡುತ್ತೆ. ಅವಾಗ ಇಡೀ ದೇಶನೇ ಆಳ್ಬಹುದು. ಏನಾದ್ರೂ ಒಂದು ಪ್ಲಾನ್ ಮಾಡಪ್ಪ ಬೇಗ. ನಾವು ಆತರ ಎಲ್ಲ ಏನೂ ಮಾಡೋದು ಬೇಡ.
ಇದೇನಾದ್ರು ಇಲ್ಲೇ ಇದ್ರೆ ದಿನ ಒಬ್ಬೊಬ್ರು ಕಿತ್ಕೊಳಕ್ ಬರ್ತಾರೆ. ಅದ್ರಲ್ಲೂ ಕೆಟ್ಟ ಮನುಷ್ಯರ ಕೈಲಿ ಸಿಕ್ಬಿಟ್ರಂತೂ ಆಗೋಯ್ತು ಕತೆ. ಹಾಗಿದ್ರೆ ಈ ವ್ಯಾಂಡು ಅದ್ರ ನಿಜವಾದ ಓನರ್ ಹತ್ರ ಇರೋದೇ ಸರಿ. ಆದ್ರೆ ಈ ನಿಜವಾದ ಓನರ್ ಎಲ್ಲಿದ್ದಾರೆ? ಸರ್ ಈ ಮ್ಯಾಜಿಕ್ ವ್ಯಾಂಡು ನಿಮ್ದು ತಾನೆ? ನೀವು ಇದನ್ನ ಇಟ್ಕೊಳ್ಳಿ ಸರ್. ಜಾನ್ ತಗೊಂಡ್ಬಿಡ್ತಾನೆ ಇಲ್ಲಂದ್ರೆ. ಆ ವಿಷಯ ನನಗೆ ಗೊತ್ತು ಮೋಟು ಪತ್ಲು. ಕ್ಷಣದ ಮಾಹಿತಿ ನನಗೆ ಸಿಗ್ತಾ ಇತ್ತು. ಆದರೆ ಯಾವಾಗ ಯಾರು ನಾನು ಕರೆಯೋದಿಲ್ವೋ ಅಲ್ಲಿ ತನಕ ನಾನು ಬರೋಕ್ಕಾಗ್ತಾ ಇರಲಿಲ್ಲ. ಮೋಟು ಪತ್ಲು, ನೀವೆಷ್ಟು ಒಳ್ಳೆಯವರು. ನಿಮ್ಮ ನೋಡಿ ನನಗೆ ತುಂಬಾ ಖುಷಿ ಆಯ್ತು. ಕೇಳಿ, ನಿಮ್ಗೇನ್ ಬೇಕು? ಬೇಡಿ ನಮ್ಗೇನು ಬೇಡಿ. ಆದ್ರೆ ನೀವು ಮಾತ್ರ ಇದು ಕೆಟ್ಟ ಮನುಷ್ಯರ ಕೈಲಿ ಸಿಗದಂಗೆ ಕಾಪಾಡಿ ಅಷ್ಟೇ. ನಮಗ್ ಖುಷಿ ಆಗುತ್ತೆ. ಈ ಜಾದು ವ್ಯಾಂಡ್ ನಂದು, ನನಗ್ ಕೊಡು. ಮತ್ತೆ ನೀನ್ ಯಾರು ನೀನು? ನಾನು ಈ ಮ್ಯಾಜಿಕ್ ಕಡ್ಡಿಯ ಮಾಲೀಕ. ನೀನ್ ಜಾನ್ ಮೋಸ್ಗಾರ. ನಿನಗೆ ಶಿಕ್ಷೆ ಆಗೇ ಆಗುತ್ತೆ. ಅಯ್ಯೋ ಏನ್ ಬಂತ ನಿನಗೆ? ನನ್ನ ಮೇಲೆ ಕಬ್ಬಿದ್ದೆ? ಅಯ್ಯೋ, ಒಂದಿಲಿ ನನ್ ಹೊಟ್ಟೆ ಮೇಲೆ ಕೂತ್ಕೊಂಡು ನನ್ ಸಮೋಸನೆ ತಿನ್ನೋದಕ್ಕೆ ಹೊರಟಿತ್ತು. ಅಲ್ಲಿ ನೋಡು, ನನ್ ಸಮೋಸ ತಗೊಂಡು ಓಡ್ತಾ ಇದೆ. ಏನೋ ಇಷ್ಟೊಂದು ಇಲಿಗಳು ಬಂದ್ಬಿಟ್ಟಿದೆ. ಇದಕ್ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಮೋಟು, ಇದು ನನ್ನ ತಲೆ ಮೇಲಿಂದ ಓಡ್ಸು. ಬೇಗ ಓಡ್ಸು. ಅಯ್ಯಯ್ಯೋ. ಅಯ್ಯೋ. ಯವ್ವ. ನಿಲ್ಸಲೇ. ಇಲಿಗೆ ಹೊಡಿತಿದ್ಯೋ ನನ್ನ ತಲೆ ಹೊಡಿತಿದ್ಯೋ? ನನ್ನ ಕೈಗೆ ಸಿಗರೆ ಇವತ್ತು ನಿಮಗೆ ಮಾಡ್ತೀನಿ. ಏಯ್, ಬಾ ಕೆಳಗೆ. ಒಂದಿಲೇನೂ ಬಿಡಲ್ಲ ನಾನು. ನಿಮ್ಮನ್ನು ಸಾಯಿಸ್ಬಿಡ್ತೀನಿ. ಹೋಗು ಹೋಗು. ನಮ್ಮ ಮನೆಯಲ್ಲಿ ಸಿಕ್ಕಿದ್ ನಿಮ್ಗಳಿಗೆ. ಹೋಗಿ ಬಾಕ್ಸರ್ ಮನೆಗೆ ಹೋಗಿ ಆಟ ಆಡ್ಕೊಳ್ಳಿ. ನಾನು ಸ್ವಲ್ಪ ಸಕ್ಕರೆ ಇಸ್ಕೊಂಡು ಹೋಗಿ ಬಂದಿದ್ದಪ್ಪ. ಇಲ್ಲ ಸಾರಿ. ಪರವಾಗಿಲ್ಲ ಬಿಡಿ. ಈ ತರ ತಪ್ಪುಗಳು ಅವಾಗವಾಗ ಆಗ್ತಾ ಇರುತ್ತೆ. ಥ್ಯಾಂಕ್ ಯು ಬಾಕ್ಸರಣ್ಣ. ತುಂಬಾ ಥ್ಯಾಂಕ್ ಈ ಯು. ತರ ತಪ್ಪು ಇನ್ನೊಂದ್ಸರಿ ಆಗ್ಬಾರ್ದಲ್ಲ. ಅದಕ್ಕೆ ನಾನು ನಿಮ್ಗೆ ಬುದ್ಧಿ ಕಲಿಸಲೇಬೇಕು. ಈಗ ತಗೊಳ್ಳಿ. ಒಂದು, ಎರಡು. ಅಯ್ಯಪ್ಪ, ಬಾಗಿ ಓಪನ್ ಇತ್ರಲ್ರು. ಆಗಿದ್ದು ಮೇಲಿಂದ ಯಾಕೋ ಬಿಟ್ಬಿಟ್ರಿ ಕೆಳಗಡೆ. ಏನಾಯ್ತು ನಿಮ್ಗೆ? ಡಾಕ್ಟರ್ ಮುನ್ಸ್ವಾಮಿ, ಇಲಿಗಳು ನಮ್ ಪ್ರಾಣ ತಿಂತಾ ಇದ್ದಾವೆ. ನಮಗ್ ನೆಮ್ಮದಿನೇ ಸಿಗ್ತಾ ಇಲ್ಲ. ತಾಂಡವ ನೃತ್ಯ ಬೇರೆ ಮಾಡ್ತವೆ. ಏನಾದ್ರು ಮಾಡಿ ಮುನ್ಸಮ್ಮಳ್ಳ. ಗೆಳೆಯ, ಇದು ತಗೊಳ್ರಪ್ಪ. ಇಲ್ಲಿ ಹಿಡಿಯೋ ಮಿಷಿನ್. ಇದು ನಿಮ್ ಕೈಲಿದ್ರೆ ಇಲ್ಲಿ ನಿಮ್ ಮನೆಗ್ ಬರೋದಿಲ್ಲಪ್ಪ. ಆಮೇಲೆ ಇದನ್ನ ತಗೊಳ್ರಪ್ಪ. ಹಿಡ್ದಿದ್ ಇಲಿನೆಲ್ಲ ಇದ್ರೊಳಗೆ ಹಾಕ್ಬಿಡ್ರಪ್ಪ. ಇದು ನಿಮ್ ಮನೇಲಿ ಇಟ್ಕೊಂಡ್ರೆ ಇಲಿಗಳನ್ನ ಓಡಿಸ್ಬಿಡುತ್ತಪ್ಪ ಇದು. ಥ್ಯಾಂಕ್ ಯು ಡಾಕ್ಟರ್ ಅಣ್ಣ. ಇವಾಗ ಗ್ಯಾಜೆಟ್ ರೇಸ್ ನ ಪೂರ್ತಿ ಮನೆ ತುಂಬಾ ಹಾಕ್ಬಿಡೋಣ. ಇನ್ಮೇಲೆ ಒಂದಿಲಿನೂ ಮನೆ ಒಳಗೆ ಬರಕ್ ಸಾಧ್ಯನೇ ಇಲ್ಲ. ಡಾಕ್ಟರ್ ಮುನ್ಸ್ವಾಮಿ ಹೇಳಿದ್ದು ಈ ಮಾಸ್ಕ್ ಹಾಕೊಂಡು ಆಮೇಲೆ ಅದನ್ನ ಆಪರೇಟ್ ಮಾಡುವಂತ. ನಾವ್ ಇದನ್ನ ಇಲ್ಲಿ ಇಟ್ಬಿಟ್ಟು ಎಲ್ಲಾ ಕೆಲಸ ಮಾಡ್ತಿದೀವಲ್ಲ. ಅಯ್ಯೋ, ಪರವಾಗಿಲ್ಲ ಕಣ. ಬಾ, ಈಗ ಅದನ್ನ ಹಾಕೊಂಡೆ ಕೆಲಸ ಮಾಡೋಣ. ಲೇ, ಈ ಮಾಸ್ಕ್ ಯಾಕೋ ಇಷ್ಟೊಂದು ದೊಡ್ಡದಾಗೋಯ್ತು? ಮತ್ತೆ ಮನೆ ಯಾಕೋ ಇಷ್ಟೊಂದು ದೊಡ್ಡದಾಗೋಗ್ಬಿಡ್ತು ಪತ್ಲು. ಅಯ್ಯೋ, ಇಲ್ಲ. ನಾವ್ ಇಲ್ಲೇ ಆಗ್ಬಿಟ್ಟಿದ್ದೀವಿ. ಅಯ್ಯೋ, ಇಲ್ಲಿ ಮುಖ ಬಿಡ್ತಲ್ಲ ನಮ್ದು.
ನಾವು ಇಲಿಗಳಾಗ್ಬಿಟ್ವಲ್ಲ. ಡಾಕ್ಟರ್ ಮುನ್ಸ್ವಾಮಿನ ನಾನು ಸುಮ್ಮನೆ ಬಿಡೋದಿಲ್ಲ. ಏಯ್, ಈ ಮನೆ ಒಳಗೆ ಹೆಂಗ್ ಬಂದ್ರಿ ನೀವು? ಈ ಮನೆ ನಮ್ದು, ಇದು ನಮ್ಮ ರಾಜ್ಯ. ನಾವ್ ಈ ಮನೆ ಮಾಲೀಕರು. ಇವ್ರಿಗೇನಾಯ್ತು? ಇವರು ಮೋಟು ಬತ್ಲು ಅಂತಾನೆ ಹಂಗೆ ಇದಾರೆ ನೋಡು. ಈಗ ಗೊತ್ತಾಯ್ತಾ ನಮ್ ಜೀವನದ ಕಷ್ಟ ಸುಖ ಎಲ್ಲ ನಿಮಗೆ? ಸ್ನೇಹಿತರೆ, ಇವರು ನಮ್ಮ ಮೇಲೆ ಬೇಜಾನ್ ಆಕ್ರಮಣ ಮಾಡಿದ್ದಾರೆ. ಈಗ ನಾವು ಸುಮ್ಮನೆ ಬಿಡಬಾರ್ದು. ಇವ್ರನ್ನ ಚೆನ್ನಾಗಿ ಹೊಡೆಯೋಣ ಬನ್ನಿ. ಅಯ್ಯೋ, ಈ ಬೆಕ್ಕು ನಮ್ಮನ್ನೇ ಯಾಕೋ ಹಿಂಗ್ ನೋಡ್ತಾ ಇದೆ? ಯಾಕಂದ್ರೆ ನಾವ್ ಇಲಿ ಆಗ್ಬಿಟ್ಟಿದೀವೋ, ಅದಕ್ಕೆ ತುಂಬಾ ಹೊಟ್ಟೆ ಹಸ್ತಿದೆ ಅನ್ಸುತ್ತೆ. ಮೊದ್ಲಿನಿಂದ ಚೂಟ್ ಹೇಳು. ಹೌದಾ? ಅಯ್ಯೋ, ಈ ಇಲಿಗೂ ಓಡು ಅಂತ ಹೇಳ್ತಾ ಇದೆಯೇನೋ? ನಿನಗೆ ಕಣೋ, ಇನ್ಯಾರ್ಗೆ? ಓಡೋಗಿದ್ರೆ ಓಡು. ಈ ಇಲಿ ನೋಡೋಕೆ ತುಂಬಾ ವಿಶೇಷವಾಗಿದ್ಯಲ್ಲ. ಅಯ್ಯಮ್ಮ, ಇದ್ರ ಮುಖ ಕೂಡ ಬೇರೆ ತರ ಇದೆ. ತಿನ್ನೋಕೆ ಮಜಾ ಬರ್ಬೋದು. ಕಾಪಾಡಿ, ಯಾರಾದ್ರೂ ಈ ಬೆಕ್ಕಿಂದ ನಾನು ನಮ್ಮನ್ನ ಕಾಪಾಡಿ. ಅಯ್ಯೋ, ಎಷ್ಟು ಮಿಸ್. ಅಯ್ಯೋ, ಅಯ್ಯೋ, ಅಯ್ಯೋ ಭಗವಂತ. ಆಹೋ, ತಪ್ಪಾಯ್ತಾ ಇಲ್ಲಿ? ಇವತ್ತು ನನ್ ಲಕ್ಕಿ ಡೇನೇ. ಮತ್ತು ನಮ್ಗೆ ಇವತ್ತೇ ಜೀವನದ ಕೊನೆ ದಿನ ಅನಿಸ್ತಾ ಇದೆ. ಹೆಲ್ಪ್, ಯಾರಾದ್ರೂ ಕಾಪಾಡ್ರಪ್ಪ ಈ ಬೆಕ್ಕಿಂದ. ಇಲಿಗಳಾಗ್ಬಿಟ್ಟಿದೀವಿ ನಾವು, ತಿನ್ನಕ್ ಬರ್ತಾ ಇದೆ. ಅಯ್ಯಯ್ಯೋ, ನಾವ್ ಇಲಿಗಳಲ್ಲ. ಅಯ್ಯಪ್ಪ, ಹಿಡ್ಕೊಂಡ್ಬಿಡ್ತಲ್ಲ. ಅಯ್ಯೋ ಟೊಮೊಟೊ, ಏನೋ ಇದು ಮಸಾಲೆ ರೀತಿದೇನಾ? ಕಾಪಾಡಿ, ಕಾಪಾಡಿ, ಯಾರಿದ್ದೀರಾ? ಕಾಪಾಡಿ. ಅಯ್ಯಯ್ಯೋ, ಕಾಪಾಡಿ, ಬೇಡ ಪ್ಲೀಸ್. ಅಯ್ಯೋ, ಮೋಟು, ಏನಾದ್ರು ಯೋಚನೆ ಮಾಡ. ಅಯ್ಯೋ, ಖಾಲಿ ಹೊಟ್ಟೆಲ್ಲ ತಲೆ ಓಡೋದಿಲ್ಲ. ನಿಂಗೆ ಗೊತ್ತಲ್ವೇನೋ? ಏನಾದ್ರೂ ಐಡಿಯಾ ನೀನೇ ಕೊಡೋ. ಐಡಿಯಾ? ಆ ನಾಯಿ ಹತ್ರ ಓಡೋಗೋ. ಆ ನಾಯಿ ಬೆಕ್ಕುಗಳನ್ನ ಓಡಿಸ್ಬಿಡುತ್ತೆ. ಹಂಗ ಬಾ. ಅಯ್ಯೋ, ಓಡಿ ಓಡಿ ಹೊಟ್ಟೆ ಹಸುವಾಗ್ತಿದೆ ಕಣೋ. ನಡಿ, ಹೋಗಿ ಸಮೋಸ ತಿಂದು ಬರೋಣ. ಐಡಿಯಾ? ಏ ಚಿಂಗಮ್ ಸರ್ ಬರ್ತಾ ಇದಾರೆ ಕಣ, ಬಾರ ಅವ್ರ ಹತ್ರ ನಾವ್ ಹೆಲ್ಪ್ ತಗೊಳ್ಳೋಣ. ಅಯ್ಯಮ್ಮ, ಇಲಿಗಳು ತಲೆ ಮೇಲೆ. ಅಯ್ಯಮ್ಮ, ರೈಟ್ಸ್ ಆನ್ ಮೈ ಹ್ಯಾಟ್. ಅಯ್ಯಮ್ಮ, Chingam, we can't be stopped. Go. ಬರ, ಡಾಕ್ಟರ್ ಮುನ್ಸ್ವಾಮಿಗೆ ಒಂದು ಫೋನ್ ಹಾಕೋಣ. ಹಲೋ ಡಾಕ್ಟರ್ ಮುನ್ಸ್ವಾಮಿ, ನಾನು ಪತ್ಲು. ಹಲೋ ಪಟ್ಲು, ಯಾಕಪ್ಪ ನಿನ್ ವಾಯ್ಸ್ ಹಂಗಾಗ್ಬಿಟ್ಟಿದೆ? ಡಾಕ್ಟರ್ ಮುನ್ಸ್ವಾಮಿ, ನಿಮ್ ದಯದಿಂದ ನಾವು ಇಲಿಗಳಾಗ್ಬಿಟ್ಟಿದ್ದೀವಿ, ನಮ್ಮನ್ನು ಕಾಪಾಡಿ. ನೀವ್ ಇಲಿಗಳು ಹೆಂಗಪ್ಪ ಆದ್ರಿ? ನೀವು ಟೀ ಅಂಗಡಿ ಹತ್ರ ಬಂದ್ಬಿಡಿ, ಆರಾಮಾಗಿ ಮಾತಾಡೋಣ. ನಾವ್ ಇಲ್ಲಿಂದ ಮುಂದೆ ಎಲ್ಲೂ ಹೋಗಕ್ಕಾಗಲ್ಲ, ಬೇಜಾನ್ ಡೇಂಜರ್ ಇದೆ. ದೊಡ್ಡಣ್ಣ, ನಾವು ನಿಜವಾಗ್ಲೂ ಇಲಿಗಳಾಗ್ಬಿಟ್ಟಿದ್ದೀವಿ. ಟೀ ಅಣ್ಣ, ಅಂಗಡಿಗೆ ಬನ್ನಿ ಬೇಗ, ಹಸುವಾಗ್ತಾ ಇದೆ ಹೊಟ್ಟೆ. ಮಟು, ಏನ್ ಡೌ ಮಾಡ್ತೀಯಪ್ಪ ನೀನು? ಸಮೋಸ ದುಡ್ಡನ್ನ ನನ್ನ ಕೈಲಿ ಕೊಡ್ಸೋ ಪ್ಲಾನ? ನಾನಂಗೆಲ್ಲ ಹಳ್ಳಕ್ ಬೀಳಲ್ಲಪ್ಪ. ಮೊದ್ಲು ಮಡ್ಗಪ್ಪ ನಿನ್ ಫೋನು. ಅಯ್ಯೋ ಪತ್ಲು, ಅವ್ರು ಅನ್ಕೊಂಡಿದ್ದಾರೆ ಸಮೋಸ ಬಿಲ್ ಕೊಡೋದಕ್ಕೆ ಅವ್ರನ್ನ ಬಾ ಅಂತ ಹೇಳ್ತಿದೀವಿ ಅಂತ. ಏನ್ ಮಾಡೋದು? ಇನ್ನ ಡಾಕ್ಟರ್ ಮುನ್ಸ್ವಾಮಿ ಬರಲ್ಲ, ಬಾಪ ಟೀ ಅಂಗಡಿಗಾದ್ರೂ ಹೋಗೋಣ. ಸಮೋಸ
ಹೋಗ ಹೋಗ ಆ ಕಡೆ ಹೋಗ ಇಲ್ಲಿ ಹೋಗತ್ಲಾಗ ಸಮೋಸ ತಿನ್ನಕ್ ಬರ್ತೀಯನಿಲ್ಲ ಹೋಗ ಏನ್ ಬಿಡಲ್ಲ ಇವತ್ತ ಬಾಯ್ಲೆ ಬಿಡಕ್ಕಿಲ್ಲ ಬಾಯ್ಲಿನ ಮೋಟು ಮೋಟು ಆ? ಅಯ್ಯಯ್ಯೋ ಮೋಟು ಹಂಗೆ ಓಡ್ತಾ ಇರೋ ಇವನ ಗೆಳೆಯನು ಬರ್ಲಿ ಬಿಡು, ಆಗ ಇಬ್ಬರನ್ನು ಒಟ್ಟಿಗೆ ತಿನ್ಬೋದು. ಮೋಟು ಇಲ್ಲಿ ಬರ್ಬೇಡ ನೀನು, ಈ ಬೆಕ್ಕುಗಳು ನಿನ್ನನ್ನು ತಿನ್ಬಿಡುತ್ತೆ. ಓಡೋಗೋ, ಓಡೋ ಮೋಟು. ಏಯ್ ಹುಷ ಹುರ್ರ, ನನ್ನ ಫ್ರೆಂಡ್ ಮೇಲೆ ಕೈ ಹಾಕಿದ್ರೆ ಅಷ್ಟೇ ನಿಮ್ಗೆ ಒಂದ್ ಗತಿ ಕಾಣಿಸ್ಬಿಡ್ತೇನೆ. ಮೋಟು ಏನಾರು ಬಂದಿದ್ನಲ್ಲಪ್ಪ ಈ ಕಡೆ ಇಲ್ರಿ ಸರ, ಮುಂಜಾನೆಯಿಂದ ಪತ್ತನೇ ಇಲ್ಲ. ಆದ್ರೆ ಒಂದ್ ಇಲಿ ಬಂದು ಅವ್ನ್ ಸಮೋಸ ತಿನ್ನೋಂಗೆ ತಿಂದು ಹೋಗ್ಬಿಡ್ ಸರ. ಇಲ್ಲಿ ನೋಡಿ ಸರ, ಪೂರ್ತಿ ತಟ್ಟೆನೆ ಖಾಲಿ ಮಾಡಿ ಹೋಗೈತಿ. ಏನು ತಟ್ಟಲ್ಲಿದ್ದ ಸಮೋಸನೆಲ್ಲ ತಿನ್ಬಿಡ್ತಾ? ನನಗನ್ಸುತ್ತೆ ಮೋಟು ಇಲಿ ಆಗ್ಬಿಟ್ಟಿದ್ದಾನೆ ಅಂತ. ಪಾಪ ನಿಜ ಹೇಳ್ದ ಅವನು. ಅರೆ ಪತ್ಲು, ನೀನ್ ಹೊರಡ, ನಾನು ಇವ್ರನ್ನ ನೋಡ್ಕೋತೀನಿ. ಹೌದಾ? ಯಾವ ಕಡೆ ಇಂತಗಳು ಸುತ್ತ ಬರೀ ಬೆಕ್ಕುಗಳೇ ಸುತ್ಕೊಂಡ್ಬಿಟ್ಟಿದ್ಯಲ್ಲಪ್ಪ. ಈ ಬೆಕ್ಕುಗಳ ಗೊತ್ತಿಲ್ಲ, ನಾನು ಈಗ ತಾನೇ ಸಮೋಸ ತಿನ್ಕೊಂಡ್ ಬಂದಿದ್ದೀನಿ ಅಂತ ಬಿಡ್ತೀನ ಅವಕ್ಕೆ. ಅಯ್ಯೋ ಕಮಾನ್, ಬನ್ನೆ ಬನ್ನೆ. ಏಯ್ ಬರೋ. ಏಯ್ ಇದೇನಿದು, ಇಲಿನಾ ಅಥವಾ ಪೈಲ್ವಾನ? ಅಯ್ಯಮ್ಮ, ಇದು ನಮ್ಮ ಮೋಟು ತಾನೇ. ನಾನು ಇಲ್ಲಿದ್ದೀನಿ. ಹಲೋ, ನೀವು ನಿಜ ಹೇಳಿದ್ರು ನಾನು ನಂಬಲಿಲ್ಲಪ್ಪ. ಆದ್ರೆ ನನ್ನ ಮನಸ್ಸು ಹೇಳ್ತಾ ಇತ್ತು ಒಂದ್ಸರಿ ನಿಮ್ಮನ್ನ ನೋಡ್ಬೇಕು ಅಂತ. ಅದಕ್ಕೆ ಇಲ್ಲಿಗೆ ಬಂದಪ್ಪ. ತಗೊಳಪ್ಪ, ಈಗ ನೀವು ನಾರ್ಮಲ್ ಆಗ್ಬಿಡ್ತೀರಾ. ಥ್ಯಾಂಕ್ ಯು ಥ್ಯಾಂಕ್ ಯು.